ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಯಾಕೆ ಅಂತ ಹೇಳಿದ್ರೆ ನಿಮ್ಮ KCT ಆಪ್ಷನ್ ಲಿಸ್ಟ್ನ ಯಾವ ರೀತಿ ಎಡಿಟ್ ಮಾಡೋದು ಅಂತ ಒಂದು ಲಿಸ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಆಪ್ಷನ್ ಲಿಸ್ಟ್ ಎಡಿಟ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗೋ ರೀತಿ ಒಂದು ಮೆಟೀರಿಯಲ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದಿರಲ್ಲ, ಈ ರೀತಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ 3 ರೌಂಡು ಕಟ್ ಆಫ್ ಲಾಸ್ಟ್ ಇಯರ್ದು ನಿಮಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ವೀಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ವೀಡಿಯೋನ ಇಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಏಕೆ ಅಂತ ಹೇಳಿದ್ರೆ KCT ಮುಗಿಯ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ಈ ವರ್ಷದ್ದು ನೀವು ಫಸ್ಟ್ ರೌಂಡ್ ಕಟ್ ಆಫ್ ನೋಡಿದ್ರೆ ಈ ರೀತಿ ಇರುತ್ತೆ. ಇಲ್ಲಿ ನೀವು ನೋಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ನೀವು ಎಡಿಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಆದ್ದರಿಂದ ನಿಮ್ಮ ಕೆಲಸ ಈಸಿ ಆಗೋದಕ್ಕೆ ಈ ಒಂದು ಕಟ್ ಆಫ್ನ ಬೇಕು ಅಂತ ಹೇಳಿದ್ರೆ ನೀವು ಪ್ರೆಫರ್ ಮಾಡ್ಬೋದು. ಯಾವ ರೀತಿ ಇರುತ್ತೆ, ಇಲ್ಲಿ ಯಾವುದೋ ಒಂದು ಕಾಲೇಜ್ ನಿಮಗೆ ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಈಗ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಬೆಂಗಳೂರು. ಇಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟಿದೆ, 4000 ಇದೆ. ಸೆಕೆಂಡ್ ರೌಂಡಲ್ಲಿ 5000 ಇದೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ 5900 ಇದೆ. ಈ ರೀತಿ ಪ್ರತಿಯೊಂದು ರೌಂಡು ಇಲ್ಲಿ ಮೆನ್ಷನ್ ಆಗಿದೆ. ಇದ್ರ ಜೊತೆಗೆ ನೆಕ್ಸ್ಟ್ ತೋರಿಸ್ಕೊಡ್ತೀನಿ ನೋಡಿ. ಇದೊಂದೇ ಅಲ್ಲ, ಈ ರೀತಿ ಪ್ರತಿಯೊಂದು ಕ್ಯಾಟಗರಿ ಇಲ್ಲಿ ನೋಡ್ತಾ ಇದ್ರಲ್ಲ, 1 ಜನರಲ್, 1 ಕನ್ನಡ ಮೀಡಿಯಮ್, 1 2 AG, 2 AG, 3 AG, SC ST ರೂರಲ್ಲು, SCG. ಈಗ ನೋಡಿ, ಇದನ್ನು ಓಪನ್ ಮಾಡ್ತೀನಿ. ಇದು ಬರೀ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಯಾವ್ಯಾವ ಬ್ರಾಂಚ್ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸಿವಿಲ್ಲು, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ಲು ಮತ್ತು ಈ ಏನಿದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಈ ಎಲ್ಲ ಇದೂ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕಟ್ ಆಫ್ಸ್, ಕಟ್ ಆಫ್ PDFs ಬೇಕಾದರೆ ಲಾಸ್ಟ್ ಇಯರು ಮತ್ತು ಮಾಕ್ ರೌಂಡು ಬೇಕು ಅಂದರೆ ಈ ವರ್ಷದ್ದು ಆ್ಯಡ್ ಮಾಡಿಕೊಡ್ತೀನಿ. ಇದು ಜಸ್ಟು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ. ಈಗ ಲಾಸ್ಟು ಯಾರೆಲ್ಲ ಬೈ ಮಾಡಿದ್ದೀರಾ ನಿಮಗೆ ಗೊತ್ತಿರುತ್ತೆ. 149 ರುಪೀಸ್ಗೆ ಇದನ್ನು ನಾನು ಲಾಸ್ಟ್ ಟೈಮ್ ಬಿಟ್ಟಿದ್ದು. ಬಟ್ ಈ ಸಲ ಏನು ಮಾಡಿದ್ದೀನಿ, ಜಸ್ಟ್ 49 ರುಪೀಸ್ಗೆ ನೀವು ಇಲ್ಲಿ ಇಮೇಲ್ ID, ಫೋನ್ ನಂಬರು ಮತ್ತು ಇಲ್ಲಿ ಏನಿದೆ ಅಮೌಂಟ್ 49 ರುಪೀಸ್ನ ಪೇ ಮಾಡಿದ್ರಿ ಅಂತ ಹೇಳಿದ್ರೆ ಒಂದು ವಾಟ್ಸಪ್ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ಈ ಎಲ್ಲ PDF ಒಂದು ಗೂಗಲ್ ಡ್ರೈವಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. 49 ರುಪೀಸು ಎಲ್ಲೆಲ್ಲ ಖರ್ಚು ಮಾಡ್ತೀರಾ, ಈ ಒಂದು PDF ಇತ್ತು ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ನಿಮ್ಮ ಆಪ್ಷನ್ ಲಿಸ್ಟ್ನ ನೀವು ರೆಡಿ ಮಾಡ್ಕೋಬೋದು. ನೋಡಿ, ಇದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಈ ಇಮೇಲ್ ID, ಫೋನ್ ನಂಬರು ಮತ್ತು 49 ರುಪೀಸ್ ಪೇ ಮಾಡಿದ್ರೆ ಈ ರೀತಿ ನಿಮಗೆ ಗೂಗಲ್ ಡ್ರೈವು ಈ ರೀತಿ ಪ್ರತಿಯೊಂದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಎಕ್ಸೆಲಲ್ಲೂ ಕೊಟ್ಟಿದ್ದೀನಿ. ಮತ್ತು ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಲಿಸ್ಟು ನಿಮಗೆ ಸಿಗುವಂಥದ್ದು. ನೀವು ಪೇಮೆಂಟ್ ಆದ ತಕ್ಷಣ ಎಕ್ಸಿಟ್ ಆಗಿಬಿಟ್ರೆ ನೆಕ್ಸ್ಟು ಆ ಒಂದು ಲಿಸ್ಟು ಸಿಗೋದಿಲ್ಲ. ನೆಕ್ಸ್ಟು ಈಗ ಲಿಸ್ಟು ಯಾವ ರೀತಿ ಇರಬೇಕು ಅಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಈ ರೀತಿ ಇದೆ ಇವರ ಕಾಲೇಜ್ ಲಿಸ್ಟು. ನೆಕ್ಸ್ಟು ಏನಾಗಿದೆ, ಇಲ್ಲೇನೋ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ಏನು, ಇಲ್ಲಿ E0 90th ಆಪ್ಷನಲ್ಲಿ E048 ME ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಈ ಒಂದು ಕಾಲೇಜಲ್ಲಿ ಇವ್ರಿಗೆ ಬೇಕಾಗಿರೋದು ಯಾವುದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇವರು ಮೈಸೂರವರು. ಸೊ ಮೈಸೂರಲ್ಲಿ SJC ಕಾಲೇಜಲ್ಲಿ 92 ಪ್ರಿಯಾರಿಟಿ, ಈ ಒಂದು ಕಾಲೇಜ್ ಬೇಕು. ಬಟ್ ಇಲ್ಲಿ ಏನಾಗಿದೆ, BMS ಕಾಲೇಜು, ಈ ಒಂದು ಕಾಲೇಜ್ ಕಟ್ ಆಫು ಅರೌಂಡು 50K ಇದೆ ಅಂತ ಅಂದ್ಕೊಳ್ಳಿ. ಇವರ ರ್ಯಾಂಕು 40K ಇದೆ. ಈ ಒಂದು SJC ಕಾಲೇಜ್ ಟಾರ್ಗೆಟ್ ಮಾಡ್ತಾ ಇರ್ತಾರೆ ಇವರು. ಮಿಸ್ ಆಗಿ BMS ಕಾಲೇಜ್ನ ಮೇಲ್ ಹಾಕಿದ್ದಾರೆ. ಇವಾಗ ಏನಾಯಿತು, ಅವ್ರಿಗೆ BMS ಕಾಲೇಜ್ ಸಿಗುತ್ತೆ, SJC ಕಾಲೇಜ್ ಸಿಗಲ್ಲ. ನೆಕ್ಸ್ಟು ನಿಮಗೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಸು ಇರೋದಿಲ್ಲ, ಅಂದರೆ ಚಾಯ್ಸ್ ಎಂಟ್ರಿನೂ ಇರೋದಿಲ್ಲ ನೀವು ಚೂಸ್ ಮಾಡೋದಕ್ಕೆ. ಆದ್ದರಿಂದ ಈಗೇನು ಮಾಡ್ಬೋದು, ಆ ಒಂದು ಕಟ್ ಆಫ್ನ ನೀವು ರೆಫರ್ ಮಾಡಿದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ನೀವು ಕಟ್ ಆಫ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವೆಲ್ಲ ಕಾಲೇಜ್ ಸಿಗ್ಬೋದು ಅಂತ. ಸೊ ಆವಾಗ ನೀವು ಆ ಕಾಲೇಜ್ನ ರಿಮೂವ್ ಮಾಡ್ಬೋದು ಅಥವಾ ಕೆಳಗಡೆ ಪ್ರಿಯಾರಿಟಿ ಚೇಂಜ್ ಮಾಡ್ಬೋದು. ಈ ರೀತಿ ತುಂಬ ಯೂಸ್ ಆಗುತ್ತೆ. ನೋಡಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಆಲ್ರೆಡಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿದ್ದೀರಾ ಅವ್ರ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಒಂದು ಟೈಮಲ್ಲಿ ಫ್ರೀಯಾಗಿ ಕೊಟ್ಟಿದ್ದೆ. ಬಟ್ ಈಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಪರ್ಚೇಸ್ ಮಾಡಿ ತೊಗೊಂಡಿರೋದ್ರಿಂದ ಈಗ ಫ್ರೀಯಾಗಿ ಕೊಟ್ಟರೆ ಅವ್ರಿಗೆ ಮೋಸ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಿಮಗೆ ಜಾಸ್ತಿ ಪ್ರೈಸ್ ಏನಿಟ್ಟಿಲ್ಲ, ಜಸ್ಟ್ 49 ರುಪೀಸ್ ಅಷ್ಟೇ. 49 ರುಪೀಸ್ ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. ನೋಡಿ, ಇಷ್ಟ ಇದ್ದರೆ ಬೈ ಮಾಡಿ. ನೀವು ಪೇಮೆಂಟ್ ಆಗಿ ಹೇಳ್ತಾ ಇದ್ದೀನಲ್ಲ, ಪೇಮೆಂಟ್ ಆಗಿ 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಆವಾಗ ಮಾತ್ರ ನಿಮಗೆ ಆ ಒಂದು ಏನಿರುತ್ತೆ ಕಟ್ ಆಫು ಸಿಗುವಂಥದ್ದು. ನೀವು ಈ ಒಂದು ಕಟ್ ಆಫ್ ನೋಡಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಸೊ ಪ್ರತಿಯೊಂದು ಕಾಲೇಜ್ನೂ ಚೆಕ್ ಮಾಡೋದಕ್ಕೆ ನೋಡಿ, ಇದೊಂದು ಬೆಸ್ಟ್ ಆಪ್ಷನ್. ನಿಮಗೆ ಬೇಕು ಅಂತ ಹೇಳಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ಲಿ ಇರುತ್ತೆ, ನೀವು ಬೈ ಮಾಡ್ಬೋದು. ನಿಮ್ಗೆ ತೋರಿಸ್ಕೊಡ್ತೀನಿ ಬೇಕಾದರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಇದೇ ರೀತಿ ಪ್ರತಿಯೊಂದು ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಇಲ್ಲಿ 1 ಜನರಲ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಈ ರೀತಿ ಇದ್ದರೆ ತುಂಬ ಯೂಸ್ ಆಗುತ್ತೆ. ನೀವು ಒಂದು ಸಲ ಥಿಂಕ್ ಮಾಡಿ ನೋಡಿ. ಪ್ರತಿಯೊಂದು ಕಾಲೇಜನ್ನು ಚೆಕ್ ಮಾಡಬೇಕು, ಅದರಲ್ಲೂ ನಿಮ್ಮ ಕ್ಯಾಟಗರಿನೂ ಚೆಕ್ ಮಾಡಬೇಕು. ಫಸ್ಟ್ ರೌಂಡು ಚೆಕ್ ಮಾಡಬೇಕು, ಸೆಕೆಂಡ್ ರೌಂಡು ಚೆಕ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ. ಇದರಲ್ಲಿ ನೀವು ಫಸ್ಟು ಕಾಲೇಜ್ ಹುಡುಕ್ಬೇಕು. ಇಲ್ಲೆಲ್ಲೋ
ನೆಕ್ಸ್ಟು ಕಾಲೇಜ್ ಹುಡುಕಾದ್ಮೇಲೆ ನಿಮ್ಮ ಕ್ಯಾಟಗರಿ ಯಾವ್ದು ಬೇಕು ಅದನ್ನು ಹುಡುಕಬೇಕು. ಇಲ್ಲಿ 1 ಜನರಲ್ 2A ಜನರಲ್ ಈ ರೀತಿ. ಅದಾದಮೇಲೆ ನೆಕ್ಸ್ಟು ಯಾವ ಬ್ರಾಂಚ್ ಬೇಕೋ ಅದನ್ನು ಹುಡುಕಬೇಕು. ಸೊ ತುಂಬ ಸಿಂಪಲ್ ಆಗುತ್ತೆ. ಈ ಒಂದು PDF ನೀವು ಪರ್ಚೇಸ್ ಮಾಡಿದ್ರೆ, ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಎಡಿಟಿಂಗ್ಗೆ ಲೈವ್ ಡೆಮೋ ಆಲ್ರೆಡಿ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ನಿಮ್ಮ ಎಡಿಟಿಂಗ್ ಪ್ರೋಸೆಸ್ನ ಇವತ್ತು ಅಥವಾ ನಾಳೆ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಬೇಕಾದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ಬೋದು.